ಗಣೇಶ ಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿದೆ. ಈ ಸಂದರ್ಭದಲ್ಲಿ ಮೈಸೂರಿನ ಅರಮನೆಯ ಆನೆ ಶಿಬಿರದಲ್ಲಿ ಆನೆಗಳಿಗೆ ವಿಶೇಷವಾದಂಥ ಪೂಜೆಯನ್ನು ಮಾಡಲಾಗಿದೆ. ದಸರಾ ಗಜಪಡೆಗೆ ಸಾಂಪ್ರದಾಯಿಕ ಪೂಜೆಯನ್ನು ಸಲ್ಲಿಸಲಾಗಿದೆ. ಅರ್ಚಕ ಪ್ರಹ್ಲಾದ್ ಅವರಿಂದ ವಿಶೇಷ ಪೂಜೆಯನ್ನು ಮಾಡಲಾಗಿದೆ. ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳ ನೇತೃತ್ವದಲ್ಲಿ ಪೂಜೆ ಮಾಡಲಾಗಿದೆ. ಆನೆಗಳಿಗೆ ಪೂಜೆ ಸಲ್ಲಿಸುವ ವೇಳೆ ಮಳೆ ಕೂಡ ಬಂದಿರುವಂಥದ್ದು. ಮಳೆಯ ನಡುವೆ ಆನೆಗಳಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಈ ಬಾರಿಯ 2024ರ ದಸರಾ ಹಬ್ಬದಂದು ಅಂಬಾರಿಯನ್ನು ಹೊರುವಂಥ ಅಭಿಮನ್ಯು ಜೊತೆಗೆ ಆತನ ಕ್ಯಾಪ್ಟನ್ಶಿಪ್ನಲ್ಲಿ ಮೂವ್ ಆಗುವಂಥ ಇತರ ಆನೆಗಳಿಗೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಪ್ರಹ್ಲಾದ್ ಅವರು ಯಾವಾಗಲೂ ಕೂಡ ಅವ್ರನ್ನ ಆನೆ ಸ್ವಾಮಿ ಅಂತಲೇ ಕರೀತಾರೆ. ಅವರು ಪ್ರತಿ ಬಾರಿಯೂ ಕೂಡ ಅವರೇ ಆನೆಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸೋರು. ಈ ಬಾರಿಯೂ ಕೂಡ ಅವರೇ ಪೂಜೆಯನ್ನು ಸಲ್ಲಿಸಿ ಅರಣ್ಯ ಸಿಬ್ಬಂದಿಗಳ ಅವರ ನೇತೃತ್ವದಲ್ಲಿ ಪೂಜೆಯನ್ನು ಸಲ್ಲಿಸಲಾಗಿದೆ. ಬಸವರಾಜ ಬರ್ರಿ. ಗಣೇಶ ಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿದೆ. ಈ ಸಂದರ್ಭದಲ್ಲಿ ಮೈಸೂರಿನ ಅರಮನೆಯ ಆನೆ ಶಿಬಿರದಲ್ಲಿ ಆನೆಗಳಿಗೆ ವಿಶೇಷವಾದಂಥ ಪೂಜೆಯನ್ನು ಮಾಡಲಾಗಿದೆ. ದಸರಾ ಗಜಪಡೆಗೆ ಸಾಂಪ್ರದಾಯಿಕ ಪೂಜೆಯನ್ನು ಸಲ್ಲಿಸಲಾಗಿದೆ. ಅರ್ಚಕ ಪ್ರಹ್ಲಾದ್ ಅವರಿಂದ ವಿಶೇಷ ಪೂಜೆಯನ್ನು ಮಾಡಲಾಗಿದೆ. ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳ ನೇತೃತ್ವದಲ್ಲಿ ಪೂಜೆ ಮಾಡಲಾಗಿದೆ. ಆನೆಗಳಿಗೆ ಪೂಜೆ ಸಲ್ಲಿಸುವ ವೇಳೆ ಮಳೆ ಕೂಡ ಬಂದಿರುವಂಥದ್ದು. ಮಳೆಯ ನಡುವೆ ಆನೆಗಳಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಈ ಬಾರಿಯ 2024ರ ದಸರಾ ಹಬ್ಬದಂದು ಅಂಬಾರಿಯನ್ನು ಹೊರುವಂಥ ಅಭಿಮನ್ಯು ಜೊತೆಗೆ ಆತನ ಕ್ಯಾಪ್ಟನ್ಶಿಪ್ನಲ್ಲಿ ಮೂವ್ ಆಗುವಂಥ ಇತರ ಆನೆಗಳಿಗೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಪ್ರಹ್ಲಾದ್ ಅವರು ಯಾವಾಗಲೂ ಕೂಡ ಅವ್ರನ್ನ ಆನೆ ಸ್ವಾಮಿ ಅಂತಲೇ ಕರೀತಾರೆ. ಅವರು ಪ್ರತಿ ಬಾರಿಯೂ ಕೂಡ ಅವರೇ ಆನೆಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸೋರು. ಈ ಬಾರಿಯೂ ಕೂಡ ಅವರೇ ಪೂಜೆಯನ್ನು ಸಲ್ಲಿಸಿ ಅರಣ್ಯ ಸಿಬ್ಬಂದಿಗಳ ಅವರ ನೇತೃತ್ವದಲ್ಲಿ ಪೂಜೆಯನ್ನು ಸಲ್ಲಿಸಲಾಗಿದೆ. ಬಸವರಾಜ ಬರ್ರಿ. ಗಣೇಶ ಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿದೆ. ಈ ಸಂದರ್ಭದಲ್ಲಿ ಮೈಸೂರಿನ ಅರಮನೆಯ ಆನೆ ಶಿಬಿರದಲ್ಲಿ ಆನೆಗಳಿಗೆ ವಿಶೇಷವಾದಂಥ ಪೂಜೆಯನ್ನು ಮಾಡಲಾಗಿದೆ. ದಸರಾ ಗಜಪಡೆಗೆ ಸಾಂಪ್ರದಾಯಿಕ ಪೂಜೆಯನ್ನು ಸಲ್ಲಿಸಲಾಗಿದೆ. ಅರ್ಚಕ ಪ್ರಹ್ಲಾದ್ ಅವರಿಂದ ವಿಶೇಷ ಪೂಜೆಯನ್ನು ಮಾಡಲಾಗಿದೆ. ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳ ನೇತೃತ್ವದಲ್ಲಿ ಪೂಜೆ ಮಾಡಲಾಗಿದೆ. ಆನೆಗಳಿಗೆ ಪೂಜೆ ಸಲ್ಲಿಸುವ ವೇಳೆ ಮಳೆ ಕೂಡ ಬಂದಿರುವಂಥದ್ದು. ಮಳೆಯ ನಡುವೆ ಆನೆಗಳಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಈ ಬಾರಿಯ 2024ರ ದಸರಾ ಹಬ್ಬದಂದು ಅಂಬಾರಿಯನ್ನು ಹೊರುವಂಥ ಅಭಿಮನ್ಯು ಜೊತೆಗೆ ಆತನ ಕ್ಯಾಪ್ಟನ್ಶಿಪ್ನಲ್ಲಿ ಮೂವ್ ಆಗುವಂಥ ಇತರ ಆನೆಗಳಿಗೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಪ್ರಹ್ಲಾದ್ ಅವರು ಯಾವಾಗಲೂ ಕೂಡ ಅವ್ರನ್ನ ಆನೆ ಸ್ವಾಮಿ ಅಂತಲೇ ಕರೀತಾರೆ. ಅವರು ಪ್ರತಿ ಬಾರಿಯೂ ಕೂಡ ಅವರೇ ಆನೆಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸೋರು. ಈ ಬಾರಿಯೂ ಕೂಡ ಅವರೇ ಪೂಜೆಯನ್ನು ಸಲ್ಲಿಸಿ ಅರಣ್ಯ ಸಿಬ್ಬಂದಿಗಳ ಅವರ ನೇತೃತ್ವದಲ್ಲಿ ಪೂಜೆಯನ್ನು ಸಲ್ಲಿಸಲಾಗಿದೆ. ಬಸವರಾಜ ಬರ್ರಿ. ಗಣೇಶ ಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿದೆ. ಈ ಸಂದರ್ಭದಲ್ಲಿ ಮೈಸೂರಿನ ಅರಮನೆಯ ಆನೆ ಶಿಬಿರದಲ್ಲಿ ಆನೆಗಳಿಗೆ ವಿಶೇಷವಾದಂಥ ಪೂಜೆಯನ್ನು ಮಾಡಲಾಗಿದೆ. ದಸರಾ ಗಜಪಡೆಗೆ ಸಾಂಪ್ರದಾಯಿಕ ಪೂಜೆಯನ್ನು ಸಲ್ಲಿಸಲಾಗಿದೆ. ಅರ್ಚಕ ಪ್ರಹ್ಲಾದ್ ಅವರಿಂದ ವಿಶೇಷ ಪೂಜೆಯನ್ನು ಮಾಡಲಾಗಿದೆ. ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳ ನೇತೃತ್ವದಲ್ಲಿ ಪೂಜೆ ಮಾಡಲಾಗಿದೆ. ಆನೆಗಳಿಗೆ ಪೂಜೆ ಸಲ್ಲಿಸುವ ವೇಳೆ ಮಳೆ ಕೂಡ ಬಂದಿರುವಂಥದ್ದು. ಮಳೆಯ ನಡುವೆ ಆನೆಗಳಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಈ ಬಾರಿಯ 2024ರ ದಸರಾ ಹಬ್ಬದಂದು ಅಂಬಾರಿಯನ್ನು ಹೊರುವಂಥ ಅಭಿಮನ್ಯು ಜೊತೆಗೆ ಆತನ ಕ್ಯಾಪ್ಟನ್ಶಿಪ್ನಲ್ಲಿ ಮೂವ್ ಆಗುವಂಥ ಇತರ ಆನೆಗಳಿಗೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಪ್ರಹ್ಲಾದ್ ಅವರು ಯಾವಾಗಲೂ ಕೂಡ ಅವ್ರನ್ನ ಆನೆ ಸ್ವಾಮಿ ಅಂತಲೇ ಕರೀತಾರೆ. ಅವರು ಪ್ರತಿ ಬಾರಿಯೂ ಕೂಡ ಅವರೇ ಆನೆಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸೋರು. ಈ ಬಾರಿಯೂ ಕೂಡ ಅವರೇ ಪೂಜೆಯನ್ನು ಸಲ್ಲಿಸಿ ಅರಣ್ಯ ಸಿಬ್ಬಂದಿಗಳ ಅವರ ನೇತೃತ್ವದಲ್ಲಿ ಪೂಜೆಯನ್ನು ಸಲ್ಲಿಸಲಾಗಿದೆ. ಬಸವರಾಜ ಬರ್ರಿ.
ಶ್ರೀ ಗಣೇಶ ಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿದೆ. ಈ ಸಂದರ್ಭದಲ್ಲಿ ಮೈಸೂರಿನ ಅರಮನೆಯ ಆನೆ ಶಿಬಿರದಲ್ಲಿ ಆನೆಗಳಿಗೆ ವಿಶೇಷವಾದಂಥ ಪೂಜೆಯನ್ನು ಮಾಡಲಾಗಿದೆ. ದಸರಾ ಗಜಪಡೆಗೆ ಸಾಂಪ್ರದಾಯಿಕ ಪೂಜೆಯನ್ನು ಸಲ್ಲಿಸಲಾಗಿದೆ. ಅರ್ಚಕ ಪ್ರಹ್ಲಾದ್ ಅವರಿಂದ ವಿಶೇಷ ಪೂಜೆಯನ್ನು ಮಾಡಲಾಗಿದೆ. ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳ ನೇತೃತ್ವದಲ್ಲಿ ಪೂಜೆ ಮಾಡಲಾಗಿದೆ. ಆನೆಗಳಿಗೆ ಪೂಜೆ ಸಲ್ಲಿಸುವ ವೇಳೆ ಮಳೆ ಕೂಡ ಬಂದಿರುವಂಥದ್ದು. ಮಳೆಯ ನಡುವೆ ಆನೆಗಳಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಈ ಬಾರಿಯ 2024ರ ದಸರಾ ಹಬ್ಬದಂದು ಅಂಬಾರಿಯನ್ನು ಹೊರುವಂಥ ಅಭಿಮನ್ಯು ಜೊತೆಗೆ ಆತನ ಕ್ಯಾಪ್ಟನ್ಶಿಪ್ನಲ್ಲಿ ಮೂವ್ ಆಗುವಂಥ ಇತರ ಆನೆಗಳಿಗೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಪ್ರಹ್ಲಾದ್ ರಾವ್ ಅವರು ಯಾವಾಗಲೂ ಕೂಡ ಅವ್ರನ್ನ ಆನೆ ಸ್ವಾಮಿ ಅಂತಲೇ ಕರೀತಾರೆ. ಅವರು ಪ್ರತಿ ಬಾರಿಯೂ ಕೂಡ ಅವರೇ ಆನೆಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸೋರು. ಈ ಬಾರಿಯೂ ಕೂಡ ಅವರೇ ಪೂಜೆಯನ್ನು ಸಲ್ಲಿಸಿ ಅರಣ್ಯ ಸಿಬ್ಬಂದಿಗಳ ಅವರ ನೇತೃತ್ವದಲ್ಲಿ ಪೂಜೆಯನ್ನು ಸಲ್ಲಿಸಲಾಗಿದೆ. ಬಸವರಾಜ ಬರ್ರಿ. ಶ್ರೀ ಗಣೇಶ ಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿದೆ. ಈ ಸಂದರ್ಭದಲ್ಲಿ ಮೈಸೂರಿನ ಅರಮನೆಯ ಆನೆ ಶಿಬಿರದಲ್ಲಿ ಆನೆಗಳಿಗೆ ವಿಶೇಷವಾದಂಥ ಪೂಜೆಯನ್ನು ಮಾಡಲಾಗಿದೆ. ದಸರಾ ಗಜಪಡೆಗೆ ಸಾಂಪ್ರದಾಯಿಕ ಪೂಜೆಯನ್ನು ಸಲ್ಲಿಸಲಾಗಿದೆ. ಅರ್ಚಕ ಪ್ರಹ್ಲಾದ್ ಅವರಿಂದ ವಿಶೇಷ ಪೂಜೆಯನ್ನು ಮಾಡಲಾಗಿದೆ. ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳ ನೇತೃತ್ವದಲ್ಲಿ ಪೂಜೆ ಮಾಡಲಾಗಿದೆ. ಆನೆಗಳಿಗೆ ಪೂಜೆ ಸಲ್ಲಿಸುವ ವೇಳೆ ಮಳೆ ಕೂಡ ಬಂದಿರುವಂಥದ್ದು. ಮಳೆಯ ನಡುವೆ ಆನೆಗಳಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಈ ಬಾರಿಯ 2024ರ ದಸರಾ ಹಬ್ಬದಂದು ಅಂಬಾರಿಯನ್ನು ಹೊರುವಂಥ ಅಭಿಮನ್ಯು ಜೊತೆಗೆ ಆತನ ಕ್ಯಾಪ್ಟನ್ಶಿಪ್ನಲ್ಲಿ ಮೂವ್ ಆಗುವಂಥ ಇತರ ಆನೆಗಳಿಗೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಪ್ರಹ್ಲಾದ್ ರಾವ್ ಅವರು ಯಾವಾಗಲೂ ಕೂಡ ಅವ್ರನ್ನ ಆನೆ ಸ್ವಾಮಿ ಅಂತಲೇ ಕರೀತಾರೆ. ಅವರು ಪ್ರತಿ ಬಾರಿಯೂ ಕೂಡ ಅವರೇ ಆನೆಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸೋರು. ಈ ಬಾರಿಯೂ ಕೂಡ ಅವರೇ ಪೂಜೆಯನ್ನು ಸಲ್ಲಿಸಿ ಅರಣ್ಯ ಸಿಬ್ಬಂದಿಗಳ ಅವರ ನೇತೃತ್ವದಲ್ಲಿ ಪೂಜೆಯನ್ನು ಸಲ್ಲಿಸಲಾಗಿದೆ. ಬಸವರಾಜ ಬರ್ರಿ. ಶ್ರೀ ಗಣೇಶ ಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿದೆ. ಈ ಸಂದರ್ಭದಲ್ಲಿ ಮೈಸೂರಿನ ಅರಮನೆಯ ಆನೆ ಶಿಬಿರದಲ್ಲಿ ಆನೆಗಳಿಗೆ ವಿಶೇಷವಾದಂಥ ಪೂಜೆಯನ್ನು ಮಾಡಲಾಗಿದೆ. ದಸರಾ ಗಜಪಡೆಗೆ ಸಾಂಪ್ರದಾಯಿಕ ಪೂಜೆಯನ್ನು ಸಲ್ಲಿಸಲಾಗಿದೆ. ಅರ್ಚಕ ಪ್ರಹ್ಲಾದ್ ಅವರಿಂದ ವಿಶೇಷ ಪೂಜೆಯನ್ನು ಮಾಡಲಾಗಿದೆ. ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳ ನೇತೃತ್ವದಲ್ಲಿ ಪೂಜೆ ಮಾಡಲಾಗಿದೆ. ಆನೆಗಳಿಗೆ ಪೂಜೆ ಸಲ್ಲಿಸುವ ವೇಳೆ ಮಳೆ ಕೂಡ ಬಂದಿರುವಂಥದ್ದು. ಮಳೆಯ ನಡುವೆ ಆನೆಗಳಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಈ ಬಾರಿಯ 2024ರ ದಸರಾ ಹಬ್ಬದಂದು ಅಂಬಾರಿಯನ್ನು ಹೊರುವಂಥ ಅಭಿಮನ್ಯು ಜೊತೆಗೆ ಆತನ ಕ್ಯಾಪ್ಟನ್ಶಿಪ್ನಲ್ಲಿ ಮೂವ್ ಆಗುವಂಥ ಇತರ ಆನೆಗಳಿಗೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಪ್ರಹ್ಲಾದ್ ರಾವ್ ಅವರು ಯಾವಾಗಲೂ ಕೂಡ ಅವ್ರನ್ನ ಆನೆ ಸ್ವಾಮಿ ಅಂತಲೇ ಕರೀತಾರೆ. ಅವರು ಪ್ರತಿ ಬಾರಿಯೂ ಕೂಡ ಅವರೇ ಆನೆಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸೋರು. ಈ ಬಾರಿಯೂ ಕೂಡ ಅವರೇ ಪೂಜೆಯನ್ನು ಸಲ್ಲಿಸಿ ಅರಣ್ಯ ಸಿಬ್ಬಂದಿಗಳ ಅವರ ನೇತೃತ್ವದಲ್ಲಿ ಪೂಜೆಯನ್ನು ಸಲ್ಲಿಸಲಾಗಿದೆ. ಬಸವರಾಜ ಬರ್ರಿ. ಶ್ರೀ ಗಣೇಶ ಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿದೆ. ಈ ಸಂದರ್ಭದಲ್ಲಿ ಮೈಸೂರಿನ ಅರಮನೆಯ ಆನೆ ಶಿಬಿರದಲ್ಲಿ ಆನೆಗಳಿಗೆ ವಿಶೇಷವಾದಂಥ ಪೂಜೆಯನ್ನು ಮಾಡಲಾಗಿದೆ. ದಸರಾ ಗಜಪಡೆಗೆ ಸಾಂಪ್ರದಾಯಿಕ ಪೂಜೆಯನ್ನು ಸಲ್ಲಿಸಲಾಗಿದೆ. ಅರ್ಚಕ ಪ್ರಹ್ಲಾದ್ ಅವರಿಂದ ವಿಶೇಷ ಪೂಜೆಯನ್ನು ಮಾಡಲಾಗಿದೆ. ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳ ನೇತೃತ್ವದಲ್ಲಿ ಪೂಜೆ ಮಾಡಲಾಗಿದೆ. ಆನೆಗಳಿಗೆ ಪೂಜೆ ಸಲ್ಲಿಸುವ ವೇಳೆ ಮಳೆ ಕೂಡ ಬಂದಿರುವಂಥದ್ದು. ಮಳೆಯ ನಡುವೆ ಆನೆಗಳಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಈ ಬಾರಿಯ 2024ರ ದಸರಾ ಹಬ್ಬದಂದು ಅಂಬಾರಿಯನ್ನು ಹೊರುವಂಥ ಅಭಿಮನ್ಯು ಜೊತೆಗೆ ಆತನ ಕ್ಯಾಪ್ಟನ್ಶಿಪ್ನಲ್ಲಿ ಮೂವ್ ಆಗುವಂಥ ಇತರ ಆನೆಗಳಿಗೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಪ್ರಹ್ಲಾದ್ ರಾವ್ ಅವರು ಯಾವಾಗಲೂ ಕೂಡ ಅವ್ರನ್ನ ಆನೆ ಸ್ವಾಮಿ ಅಂತಲೇ ಕರೀತಾರೆ. ಅವರು ಪ್ರತಿ ಬಾರಿಯೂ ಕೂಡ ಅವರೇ ಆನೆಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸೋರು. ಈ ಬಾರಿಯೂ ಕೂಡ ಅವರೇ ಪೂಜೆಯನ್ನು ಸಲ್ಲಿಸಿ ಅರಣ್ಯ ಸಿಬ್ಬಂದಿಗಳ ಅವರ ನೇತೃತ್ವದಲ್ಲಿ ಪೂಜೆಯನ್ನು ಸಲ್ಲಿಸಲಾಗಿದೆ. ಬಸವರಾಜ ಬರ್ರಿ.
ಶ್ರೀ ಗಣೇಶ ಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿದೆ. ಈ ಸಂದರ್ಭದಲ್ಲಿ ಮೈಸೂರಿನ ಅರಮನೆಯ ಆನೆ ಶಿಬಿರದಲ್ಲಿ ಆನೆಗಳಿಗೆ ವಿಶೇಷವಾದಂಥ ಪೂಜೆಯನ್ನು ಮಾಡಲಾಗಿದೆ. ದಸರಾ ಗಜಪಡೆಗೆ ಸಾಂಪ್ರದಾಯಿಕ ಪೂಜೆಯನ್ನು ಸಲ್ಲಿಸಲಾಗಿದೆ. ಅರ್ಚಕ ಪ್ರಹ್ಲಾದ್ ಅವರಿಂದ ವಿಶೇಷ ಪೂಜೆಯನ್ನು ಮಾಡಲಾಗಿದೆ. ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳ ನೇತೃತ್ವದಲ್ಲಿ ಪೂಜೆ ಮಾಡಲಾಗಿದೆ. ಆನೆಗಳಿಗೆ ಪೂಜೆ ಸಲ್ಲಿಸುವ ವೇಳೆ ಮಳೆ ಕೂಡ ಬಂದಿರುವಂಥದ್ದು. ಮಳೆಯ ನಡುವೆ ಆನೆಗಳಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ ಬಾರಿಯ 2024ರ ದಸರಾ ಹಬ್ಬದಂದು ಅಂಬಾರಿಯನ್ನು ಹೊರುವಂಥ ಅಭಿಮನ್ಯು ಜೊತೆಗೆ ಆತನ ಕ್ಯಾಪ್ಟನ್ಶಿಪ್ನಲ್ಲಿ ಮೂವ್ ಆಗುವಂಥ ಇತರ ಆನೆಗಳಿಗೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಪ್ರಹ್ಲಾದ್ ರಾವ್ ಅವರು ಯಾವಾಗಲೂ ಕೂಡ ಅವ್ರನ್ನ ಆನೆ ಸ್ವಾಮಿ ಅಂತಲೇ ಕರೀತಾರೆ. ಅವರು ಪ್ರತಿ ಬಾರಿಯೂ ಕೂಡ ಅವರೇ ಆನೆಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸೋದು. ಈ ಬಾರಿಯೂ ಕೂಡ ಅವರೇ ಪೂಜೆಯನ್ನು ಸಲ್ಲಿಸಿ ಅರಣ್ಯ ಸಿಬ್ಬಂದಿಗಳ ಅವರ ನೇತೃತ್ವದಲ್ಲಿ ಪೂಜೆಯನ್ನು ಸಲ್ಲಿಸಲಾಗಿದೆ. ಬಸವರಾಜ ಬರ್ರಿ. ಶ್ರೀ ಗಣೇಶ ಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿದೆ. ಈ ಸಂದರ್ಭದಲ್ಲಿ ಮೈಸೂರಿನ ಅರಮನೆಯ ಆನೆ ಶಿಬಿರದಲ್ಲಿ ಆನೆಗಳಿಗೆ ವಿಶೇಷವಾದಂಥ ಪೂಜೆಯನ್ನು ಮಾಡಲಾಗಿದೆ. ದಸರಾ ಗಜಪಡೆಗೆ ಸಾಂಪ್ರದಾಯಿಕ ಪೂಜೆಯನ್ನು ಸಲ್ಲಿಸಲಾಗಿದೆ. ಅರ್ಚಕ ಪ್ರಹ್ಲಾದ್ ಅವರಿಂದ ವಿಶೇಷ ಪೂಜೆಯನ್ನು ಮಾಡಲಾಗಿದೆ. ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳ ನೇತೃತ್ವದಲ್ಲಿ ಪೂಜೆ ಮಾಡಲಾಗಿದೆ. ಆನೆಗಳಿಗೆ ಪೂಜೆ ಸಲ್ಲಿಸುವ ವೇಳೆ ಮಳೆ ಕೂಡ ಬಂದಿರುವಂಥದ್ದು. ಮಳೆಯ ನಡುವೆ ಆನೆಗಳಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ ಬಾರಿಯ 2024ರ ದಸರಾ ಹಬ್ಬದಂದು ಅಂಬಾರಿಯನ್ನು ಹೊರುವಂಥ ಅಭಿಮನ್ಯು ಜೊತೆಗೆ ಆತನ ಕ್ಯಾಪ್ಟನ್ಶಿಪ್ನಲ್ಲಿ ಮೂವ್ ಆಗುವಂಥ ಇತರ ಆನೆಗಳಿಗೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಪ್ರಹ್ಲಾದ್ ರಾವ್ ಅವರು ಯಾವಾಗಲೂ ಕೂಡ ಅವ್ರನ್ನ ಆನೆ ಸ್ವಾಮಿ ಅಂತಲೇ ಕರೀತಾರೆ. ಅವರು ಪ್ರತಿ ಬಾರಿಯೂ ಕೂಡ ಅವರೇ ಆನೆಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸೋದು. ಈ ಬಾರಿಯೂ ಕೂಡ ಅವರೇ ಪೂಜೆಯನ್ನು ಸಲ್ಲಿಸಿ ಅರಣ್ಯ ಸಿಬ್ಬಂದಿಗಳ ಅವರ ನೇತೃತ್ವದಲ್ಲಿ ಪೂಜೆಯನ್ನು ಸಲ್ಲಿಸಲಾಗಿದೆ. ಬಸವರಾಜ ಬರ್ರಿ. ಶ್ರೀ ಗಣೇಶ ಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿದೆ. ಈ ಸಂದರ್ಭದಲ್ಲಿ ಮೈಸೂರಿನ ಅರಮನೆಯ ಆನೆ ಶಿಬಿರದಲ್ಲಿ ಆನೆಗಳಿಗೆ ವಿಶೇಷವಾದಂಥ ಪೂಜೆಯನ್ನು ಮಾಡಲಾಗಿದೆ. ದಸರಾ ಗಜಪಡೆಗೆ ಸಾಂಪ್ರದಾಯಿಕ ಪೂಜೆಯನ್ನು ಸಲ್ಲಿಸಲಾಗಿದೆ. ಅರ್ಚಕ ಪ್ರಹ್ಲಾದ್ ಅವರಿಂದ ವಿಶೇಷ ಪೂಜೆಯನ್ನು ಮಾಡಲಾಗಿದೆ. ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳ ನೇತೃತ್ವದಲ್ಲಿ ಪೂಜೆ ಮಾಡಲಾಗಿದೆ. ಆನೆಗಳಿಗೆ ಪೂಜೆ ಸಲ್ಲಿಸುವ ವೇಳೆ ಮಳೆ ಕೂಡ ಬಂದಿರುವಂಥದ್ದು. ಮಳೆಯ ನಡುವೆ ಆನೆಗಳಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ ಬಾರಿಯ 2024ರ ದಸರಾ ಹಬ್ಬದಂದು ಅಂಬಾರಿಯನ್ನು ಹೊರುವಂಥ ಅಭಿಮನ್ಯು ಜೊತೆಗೆ ಆತನ ಕ್ಯಾಪ್ಟನ್ಶಿಪ್ನಲ್ಲಿ ಮೂವ್ ಆಗುವಂಥ ಇತರ ಆನೆಗಳಿಗೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಪ್ರಹ್ಲಾದ್ ರಾವ್ ಅವರು ಯಾವಾಗಲೂ ಕೂಡ ಅವ್ರನ್ನ ಆನೆ ಸ್ವಾಮಿ ಅಂತಲೇ ಕರೀತಾರೆ. ಅವರು ಪ್ರತಿ ಬಾರಿಯೂ ಕೂಡ ಅವರೇ ಆನೆಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸೋದು. ಈ ಬಾರಿಯೂ ಕೂಡ ಅವರೇ ಪೂಜೆಯನ್ನು ಸಲ್ಲಿಸಿ ಅರಣ್ಯ ಸಿಬ್ಬಂದಿಗಳ ಅವರ ನೇತೃತ್ವದಲ್ಲಿ ಪೂಜೆಯನ್ನು ಸಲ್ಲಿಸಲಾಗಿದೆ. ಬಸವರಾಜ ಬರ್ರಿ. ಶ್ರೀ ಗಣೇಶ ಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿದೆ. ಈ ಸಂದರ್ಭದಲ್ಲಿ ಮೈಸೂರಿನ ಅರಮನೆಯ ಆನೆ ಶಿಬಿರದಲ್ಲಿ ಆನೆಗಳಿಗೆ ವಿಶೇಷವಾದಂಥ ಪೂಜೆಯನ್ನು ಮಾಡಲಾಗಿದೆ. ದಸರಾ ಗಜಪಡೆಗೆ ಸಾಂಪ್ರದಾಯಿಕ ಪೂಜೆಯನ್ನು ಸಲ್ಲಿಸಲಾಗಿದೆ. ಅರ್ಚಕ ಪ್ರಹ್ಲಾದ್ ಅವರಿಂದ ವಿಶೇಷ ಪೂಜೆಯನ್ನು ಮಾಡಲಾಗಿದೆ. ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳ ನೇತೃತ್ವದಲ್ಲಿ ಪೂಜೆ ಮಾಡಲಾಗಿದೆ. ಆನೆಗಳಿಗೆ ಪೂಜೆ ಸಲ್ಲಿಸುವ ವೇಳೆ ಮಳೆ ಕೂಡ ಬಂದಿರುವಂಥದ್ದು. ಮಳೆಯ ನಡುವೆ ಆನೆಗಳಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ ಬಾರಿಯ 2024ರ ದಸರಾ ಹಬ್ಬದಂದು ಅಂಬಾರಿಯನ್ನು ಹೊರುವಂಥ ಅಭಿಮನ್ಯು ಜೊತೆಗೆ ಆತನ ಕ್ಯಾಪ್ಟನ್ಶಿಪ್ನಲ್ಲಿ ಮೂವ್ ಆಗುವಂಥ ಇತರ ಆನೆಗಳಿಗೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಪ್ರಹ್ಲಾದ್ ರಾವ್ ಅವರು ಯಾವಾಗಲೂ ಕೂಡ ಅವ್ರನ್ನ ಆನೆ ಸ್ವಾಮಿ ಅಂತಲೇ ಕರೀತಾರೆ. ಅವರು ಪ್ರತಿ ಬಾರಿಯೂ ಕೂಡ ಅವರೇ ಆನೆಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸೋದು. ಈ ಬಾರಿಯೂ ಕೂಡ ಅವರೇ ಪೂಜೆಯನ್ನು ಸಲ್ಲಿಸಿ ಅರಣ್ಯ ಸಿಬ್ಬಂದಿಗಳ ಅವರ ನೇತೃತ್ವದಲ್ಲಿ ಪೂಜೆಯನ್ನು ಸಲ್ಲಿಸಲಾಗಿದೆ. ಬಸವರಾಜ ಬರ್ರಿ. ಮಾಡ್ಕೊಡಪ್ಪ.